ದಯಮಾಡಿ ಮಾಧ್ಯಮಗಳಿಗೆ ಯಾಕೆ ನಾನು ಇವತ್ತು ಮಾಧ್ಯಮಗೋಷ್ಠಿ ಕರೆದಿರ್ತಕ್ಕಂಥದ್ದು, ಅವರ ಪ್ರಾಯಶ್ಚಿತ ಯಾತ್ರೆ ಇದೆಯಲ್ಲ ಅದಕ್ಕೆ ಮುಂಚೆ ನಾನು ನಿಮ್ಮ ಮುಖಾಂತರ ಆಗ್ರಹ ಪಡಿಸ್ತೀನಿ, ಇದಕ್ಕೆ ಉತ್ತರ ಕೊಡಲಿ. ಇದಕ್ಕೆ ಉತ್ತರ ಕೊಟ್ಟು ಅವ್ರು ಪ್ರಾಯಶ್ಚಿತ ಯಾತ್ರೆ ಮಾಡಲಿ, ನಮ್ಮದೇನು ತಕರಾರಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಅಸೆಂಬ್ಲಿಲಿ ಕೇಳೋರೆ, ಇನ್ನು ಸಂಪೂರ್ಣ ಮಾಹಿತಿ ಐತೆ ನನಗೆ. ಕುಮಾರಸ್ವಾಮಿ ಅವ್ರು ಮಾಡಿರೋದು, ಎಲ್ಲರೂ ಮಾಡಿರೋದು. ಲಾಸ್ಟಲ್ಲಿ ನಾವು 23 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು, 25 ನಮ್ಮ ಸರ್ಕಾರ ಬಂದಿದ್ದು, 25 ಗಂಟೆ ಏನೂ ಮಾಡಲಿಲ್ಲ. ಅಲ್ಲಿರ್ತಕ್ಕಂಥ ರೈತರು ಗಲಾಟೆ ಮಾಡಿ ಮಾಡಲೇಬೇಕು, ಇದನ್ನು ನೀವು ದಯಮಾಡಿ ಅಂತೇಳಿ ಒತ್ತಾಯ ಮಾಡಿದ್ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ನಮ್ಮನ್ನೆಲ್ಲ ಕರೆದು ಒಂದು ಸರ್ವೆ ಮಾಡಿಸಿ, ಇಲ್ಲ ಮೆಜಾರಿಟಿ ರೈತರು ಪರ ಇದ್ದಾರೆ ಮಾಡ್ಬೋದು ಅಂತಕ್ಕಂಥದ್ದು ವಿಚಾರ ಬಂದಮೇಲೆ ನಾವು ಮೊದಲನೇ ನೋಟಿಫಿಕೇಶನ್ ಮಾಡಿದ್ದು ಯಾವಾಗ ಸ್ವಾಮಿ? 25ಕ್ಕೆ. ಫೈನಲ್ ನೋಟಿಫಿಕೇಶನ್ ಮಾಡಿದ್ದು 26ಕ್ಕೆ. 1 ವರ್ಷ. ನೀವು ಯಾರಾದರೂ ಬಂದಿದ್ರೆ ಅವತ್ತು ಆಚೆಗೆ, ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಆಗಲಿ, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಆಗಲಿ, ವಿಜೇಂದ್ರ ಆಗಲಿ, ಅಶೋಕಣ್ಣ ಆಗಲಿ, ವಿರೋಧ ಪಕ್ಷದ ಲೀಡರ್ ಅಶೋಕಣ್ಣ ಯಾವ ಥರ ಅಶೋಕಣ್ಣ ರೈಸ್ ಮಾಡಿದ್ದೆ ಕ್ವಶನ್ ನೀನು ಅಸೆಂಬ್ಲಿನಲ್ಲಿ. ಇದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ, ಫೈನಲ್ ನೋಟಿಫಿಕೇಶನ್ ಆಗ ಟೈಮು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತು ಅಂತ ನಿಮಗೆಲ್ಲ ಹೊಟ್ಟೆ ಒಳಗಡೆ ಎಲ್ಲ ತುಳಸು ಶುರು ಆಗೋದ್ರೆ, ಹೊಟ್ಟೆ ಎಲ್ಲ ಕ್ಯೂಚ್ಕೊಳ್ಳೋಕೆ ಶುರು ಆಗ್ಬಿಟ್ರೆ ಇದಕ್ಕೆ ನಾವು ಯಾರೋ ಔಷಧಿ ಕೊಡೋಕ್ಕಾಗಲ್ಲ. ಕುಮಾರಣ್ಣಗೂ ಮತ್ತು ಅಶೋಕಣ್ಣಗೆ ಇಬ್ಬರಿಗೂ ಮುಖ್ಯಮಂತ್ರಿ ಆಗ್ಬಿಟ್ರು ಏನಾರ ಮಾಡಬೇಕು ಅಂತಕ್ಕಂಥದ್ದನ್ನ ನೀವೇನಾದರೂ ಕೂಡ ಆ ಒಂದು ಭಾವನೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಜನಗಳೇ ತಕ್ಕ ಉತ್ತರ ಕೊಡ್ತಾರೆ. ಅದರಿಂದ ದಯಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಅವ್ರಿಗೆ ಆಗ್ರಹ ಪಡಿಸ್ತೀನಿ, ಮಾಡೋಕ್ಕಿಂತ ಮುಂಚೆ ಇವಕ್ಕೆಲ್ಲ ಉತ್ತರ ಕೊಡಲಿ. ಇಲ್ಲ ನಮ್ಮನ್ನೇ ಚರ್ಚೆ ಕರೀಲಿ. 1 to 1 ಅಶೋಕಣ್ಣ ಕರಿತಾನೆ ಬರ್ತೀನಿ, ನಾನೇ ಮಾಹಿತಿ ತಗೊಂಬರ್ತೀನಿ. ಯಡಿಯೂರಪ್ಪನವ್ರ ಮಗ ಕರೀತಾನೆ, ವಿಜೇಂದ್ರಣ್ಣ ಮಾಹಿತಿ ತಗೊಂಬರ್ತೀನಿ. ಕುಮಾರಣ್ಣ ಕರೀತಾರ, ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಕರೀತಾರೆ ಕುಮಾರಣ್ಣ, ಅಲ್ಲಿ ಬನ್ರಿ ಬೈರ್ಮಂಗ್ಲಕ್ಕೆ ಅಂತ. ಚರ್ಚೆ ಮಾಡೋದು ಬೈರ್ಮಂಗಲದಲ್ಲಿ ಜನಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಯ್ತದ? ಬಾರಪ್ಪ ಆಫೀಸ್ಗೆ ಚರ್ಚೆ ಮಾಡೋಣ. ಇಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ಚರ್ಚೆ ಆಗಬೇಕದು. ಕರೀಲಿ, ಬರ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ದಯಮಾಡಿ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು. ಈ ಪಾಪದ ಕೂಸು ಯಾರ್ಯಾರ್ದು, ಯಾರು ಹುಟ್ಟಿಸಿದ್ದು, ಯಾರು ಹೊತ್ಕೊಂಡು ತಿರುಗಿದ್ರು, ಏನಾಯಿತು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದಯಮಾಡಿ ತಾವೆಲ್ಲ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲ, ಒಂದು ನಿಮಿಷ, ಡಾಕ್ಟ್ರು ಮಾತಾಡ್ಬಿಡ್ತಾರೆ, ಆಮೇಲೆ ಬಾಲಣ್ಣ ಉತ್ತರ ಕೊಡ್ತಾರೆ. ಹೇಳ ಅದನ್ನ ಈಗ 35 ಎಕರೆನಲ್ಲಿ ಯಾರೋ ಒಬ್ರು, ಅದು SC ಜಮೀನು, ಅದು ಯಾರೋ ಒಬ್ರು ಅರ್ಜಿ ಕೊಟ್ಟಿದ್ದಾರೆ. ಅದು PTCL ಕಾಯ್ದೆಗೆ ಬರ್ತದೆ, ದಯಮಾಡಿ ಅವ್ರಿಗೆ ಪರಿಹಾರ ಕೊಡಬೇಡಿ ಅಂತೇಳಿ ಯಾರೋ ಒಬ್ರು ನಮ್ಮ ಬಿಡದಿ ಟೌನ್ಶಿಪ್ ಇದಕ್ಕೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅದು SC ಜಮೀನು, ಅದು ಇದಕ್ಕೆ ಬರ್ತದೆ PTCL ಆಗಿ. ಆದರೂ ಯಾರು ತಗೊಂಡಿದ್ದು ಗೊತ್ತಾ? ಅದನ್ನ ನೀವು ಚೆನ್ನಾಗಿ ಕೇಳಿದ್ರಿ ಸುಖೇಶಣ್ಣ ಅವರು, ಯಾರು ತಗೊಂಡಿದ್ದು ಗೊತ್ತಾ? ಅದು 2008ರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆ ಬೇನಾಮಿ, ಕುಮಾರಸ್ವಾಮಿ ಅವರ ಬೇನಾಮಿ, ಕುಮಾರಸ್ವಾಮಿ ಅವರ ಅತ್ತೆ 2008ರಲ್ಲಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೋತಾರೆ. ಯಾವಾಗ 2006ರಲ್ಲಿ ಇದು ನೋಟಿಫಿಕೇಶನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಯಾರಪ್ಪ ರಿಯಲ್ ಎಸ್ಟೇಟು? ನಾನಾ? ಡಿ ಕೆ ಶಿವಕುಮಾರ್ ಅವ್ರು ತಗೊಂಡವ್ರ ಜಮೀನ, ಬಾಲಕೃಷ್ಣ ತಗೊಂಡವ್ರ ಜಮೀನಲ್ಲಿ ತಗೊಂಡ್ರದು ಯಾರು? ಕುಮಾರಸ್ವಾಮಿ. ಯಾರ ಹೆಸರಿಗೆ? ಅವ್ರ ಅತ್ತೆ ಹೆಸರಿಗೆ. ಅವ್ರ ಅತ್ತೆ ಹೆಸರಿಂದ 23ರಲ್ಲಿ ಮಗಳ ಹೆಸರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ತಾರೆ. ಯಾರ ಹೆಸರಿಗೆ? ಅನಿತಾ ಕುಮಾರಸ್ವಾಮಿ ಹೆಸರಿಗೆ. ತಗೊಂಡಿದ್ದು ಯಾವಾಗ? ನೀವು 2002ರಲ್ಲೋ 2001ರಲ್ಲೋ 2003ರಲ್ಲೋ ತಗೊಂಡಿದ್ರೆ ನಾವು ಒಪ್ಕೋತಿದ್ದೋ, ಹೌದಪ್ಪ ಇವ್ರದ್ದು ಪ್ರಾಮಾಣಿಕವಾಗಿ ಏನೋ ವ್ಯಾಪಾರ ಮಾಡ್ಕೊಂಡವ್ರೆ ತಗೊಂಡವ್ರೆ ಅಂತ. ಇದು ಯಾವಾಗ ನೀವು ಟೌನ್ಶಿಪ್ ಮಾಡ್ತೀರಾ ಅಂತ ಗೊತ್ತಾದ ಮೇಲೆ ನೀವು ನಿಮ್ಮ ಅತ್ತೆ ಹೆಸರಿಗೆ ತಗೋತಿರಲ್ಲ, ಅದು SC ST ಜಮೀನ, ಅದು PTCL ಕಾಯ್ದೆ ಉಲ್ಲಂಘನೆ, 79AB ಉಲ್ಲಂಘನೆ, ಅವೆಲ್ಲ ಬರ್ತೀವಿ, ಮುಂದಕ್ಕೆ ಕೊಡ್ತೀವಿ ಅವ್ರಿಗೆಲ್ಲ. ಈಗ ಅವರು ಕುಮಾರಣ್ಣ ಹೇಳೋರಲ್ಲ, ಇದನ್ನು ನಾನು ಸಾರ್ವಜನಿಕರಿಗೆ ಬಿಡ್ಬಿಡ್ತೀನಿ ಅಂತೇಳಿ. ಮುಂದಿನ ದಿವಸ ಸಾರ್ವಜನಿಕರಿಗೆ ಬಿಡಬೇಕಾಯ್ತದೆ. ಅವ್ರು ಬಿಟ್ಟರೆ ನಾವು ಸೈಟ್ ಹಂಚಿ ಪಾಪ ಅವ್ರು ಹೋರಾಟ ಮಾಡ್ತಾವ್ರಲ್ಲ, ಅವ್ರಿಗೆಲ್ಲರಿಗೂ ಒಂದೊಂದು ಎಕ್ಸ್ಟ್ರಾ ಸೈಟ್ ಕೊಡ್ತೀವಿ. 38 ಎಕರೆನೋ, ಅದೇ 36 ಎಕರೆನೋ 38 ಎಕರೆನೋ ಎಕ್ಸ್ಟ್ರಾ ಸೈಟ್ ಕೊಡ್ತೀವಿ. ಅರ್ಜಿ ಕೊಟ್ಟವ್ರು ಬಂದು ನಮಗೆ ಬರ್ಬೇಕು ಸ್ವಾಮಿ, ನೀವು ಪರಿಹಾರ ಅವ್ರಿಗೆ ಕೊಡಬೇಡಿ, ಇದು ನಮ್ಮ ಜಮೀನು, SC ST ಜಮೀನು, ಇವ್ರಿಗೆ ಅಧಿಕಾರ ಇಲ್ಲ ತಗೊಳಕ್ಕೆ ಅಂತೇಳಿ ಇವತ್ತು ಅವರ ಮೊಮ್ಮಕ್ಕಳು ಬಂದು ಅರ್ಜಿ ಕೊಟ್ಟವ್ರು. ಅದ್ರ ಬಗ್ಗೆ ಆಮೇಲೆ ಬರ್ತೀನಿ.